ಸರ್, ವಿಷ್ಣು ಸರ್ ಬಗ್ಗೆ ಒಂದು ವಿಡಿಯೋ ಪೋಸ್ಟ್ ಮಾಡಿರ್ತೀರ. ಆದರೆ ಅಭಿಮಾನಿಗಳು ಸುದೀಪ್ ಸರ್ ಬಿಟ್ಟರೆ ಒಂದಿಷ್ಟು ಕಲಾವಿದರು ಅವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಂಡು ಬೆಳೆದಿದ್ದಾರೆ, ಅವರು ಖಡ್ಗ ಹಾಕ್ಕೊಂಡಿದ್ದಾರೆ, ಎದೆಯಲ್ಲಿ ಹಚ್ಚ ಹಾಕ್ಕೊಂಡಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಾದ್ರೆ ನೋಡಿ, ಬೇಸಿಕಲಿ ನಾನು ವಿಡಿಯೋ ಬೈಟ್ ಮಾಡಿ ಹಾಕಿದ್ದು ಯಾವುದೇ ಅನುಕರಣೆ ಅಲ್ಲ, ಯಾವುದೇ ಒಂದು ವಿಷಯನ ಅನುಸರಿಸಿದ್ದು ಅಲ್ಲ. ಅದು ನನ್ನ ಭಾವನೆ. ನಾನು ವಿಷ್ಣುದಾದ ಅಭಿಮಾನಿ, ತುಂಬ ವರ್ಷಗಳಿಂದ ನಾನು ಹೇಳ್ಕೊಂಡೇ ಬಂದಿದ್ದೀನಿ. ಅಭಿಮಾನಿಯಾಗಿ ನನಗಾದ ಒಂದು ದುಃಖವನ್ನು, ನನಗಾದ ಒಂದು ಬೇಜಾರನ್ನ ಆ ವಿಡಿಯೋ ಮೂಲಕ ತೋಡ್ಕೊಂಡಿದ್ದೀನಿ. ಆ್ಯಂಡ್ ಸುದೀಪ್ ಸರ್ ಕೂಡ ಅವರು ವಿಡಿಯೋನ ಆಮೇಲೆ ನೋಡಿದೆ, ಆಮೇಲೆ ಪೋಸ್ಟ್ ಕೂಡ ಟ್ವಿಟರಲ್ಲಿ ಒಂದು ಪೋಸ್ಟ್ ಮಾಡಿದರು. ಆ ಒಂದು ಜಾಗದ ಬಗ್ಗೆ ಏನು ಆಗೋಗಳು ಏನು ಇಷ್ಟು ವರ್ಷದಿಂದ ನಡೆದಿದೆಯಲ್ಲ, ಅದನ್ನು ದಾಟಿ ಅದನ್ನು ನಿಲ್ಲಿಸಿ ಭಿಕ್ಷೆ ಬೇಡೋದು ಬೇಡ, ಇನ್ನು ನಾ ವಿಲ್ ಡೂ ಸಮಥಿಂಗ್ ಅಂತ ಏನು ಹೇಳಿದ್ದಾರೆ. ಅದು ತುಂಬಾ ಒಳ್ಳೆಯ ವಿಷಯ, ಹೌದು. ಬಟ್ ಅಂತ್ಯ ಸಂಸ್ಕಾರ ಆದ ಜಾಗ ಅದೊಂದು ದೊಡ್ಡ ಭಾವನೆ ಅಮ್ಮ. ಈಗ ಸಾಮಾನ್ಯವಾಗಿ ಒಂದು ಸ್ಮಶಾನದಲ್ಲಿ ಮಾಡಿಬಿಟ್ರೆ ಅದಕ್ಕೆ ಅಷ್ಟು ಮಹತ್ವ ಬರಲ್ಲ, ಯಾಕಂದರೆ ಅಲ್ಲಿ ನಡೀತಾನೆ ಇರುತ್ತೆ. ನಿಮಗೆ ಪರ್ಟಿಕ್ಯುಲರ್ಲಿ ದಾದಾ ಅವ್ರಿಗೋಸ್ಕರ ಒಂದು ಜಾಗವನ್ನು ಗುರುತಿಸಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದಾಗ ಅಲ್ಲಿ ಎಕರೆಗಟ್ಟಲೆ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋದಲ್ಲ ಆಶಯ. ಅದು ಮೈಸೂರು ಆಗಿದೆ, ಅದು ಎಲ್ರಿಗೂ ಗೊತ್ತಿರೋದೆ. ಬಟ್ ದಾದಾರನ್ನ ಈಗ ನೋಡಿ, ವಿಷ್ಣು ಸರ್ ಫ್ಯಾಮಿಲಿಯಿಂದ ನಾವು ಅವ್ರನ್ನ ಇಷ್ಟಪಟ್ಟಿಲ್ಲ, ಅಥವಾ ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿಗಳ ಬಳಗ ನೋಡ್ಬಿಟ್ಟು ಅವ್ರನ್ನ ಇಷ್ಟಪಟ್ಟಿಲ್ಲ. ಅವ್ರನ್ನ ನೋಡಿ, ಅವ್ರನ್ನ ಸಿನಿಮಾಗಳು ನೋಡಿ, ಅವರ ಆದರ್ಶವನ್ನು ಕೇಳಿ ಪಾಲಿಸಿ ಆ ಥರದಲ್ಲಿ ಅಭಿಮಾನಿಗಳಾದವರೇ ಹೆಚ್ಚು. ಸೊ ವೈಯಕ್ತಿಕವಾಗಿ ಪ್ರತಿಯೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ. ಯಾರೋ ಬರೋದ್ರಿಂದ ಏನೋ ಮಾಡೋದ್ರಿಂದ ಆಗುತ್ತೆ, ಅಥವಾ ಒಬ್ಬರು ಅಚ್ಚೆ ಹಾಕ್ಸ್ಕೊಂಡ್ರು ಅಂತ, ಬಳೆ ಹಾಕ್ಕೊಂಡ್ರು ಅಂತ ಅವ್ರು ಮಾಡಬೇಕು ಅನ್ನೋದು, ಅಥವಾ ಅವ್ರು ಮಾಡದೇ ಇರೋದು, ಇದು ಯಾವುದು ಚರ್ಚೆಗೆ ಬೇಕಾದ ವಿಷಯ ಅಥವಾ ಸರ್ಕಲ್ಲ ಇದು. ಇಲ್ಲಿ ವಿಷ್ಣು ಸರ್ ಅಂದರೆ ಬೇಸಿಕಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎರಡು ಕಣ್ಣು ಅಂತ ನಾವೇನು ಅಂತಿದ್ವಿ, ಒಂದು ಅಣ್ಣವರು, ಇನ್ನೊಂದು ವಿಷ್ಣು ಸರ್. ಸೊ ವಿಷ್ಣು ಸರ್ಗೆ ಎಲ್ಲೋ ಒಂದು ಕಡೆ ಒಂದಷ್ಟು ರೀತಿಯಲ್ಲಿ ಒಂದು ಕಡೆಗಣಿತರಾದರು. ನನ್ನ ಪರ್ಸನಲ್ ಒಪಿನಿಯನ್ ಕೇಳೋದಾದರೆ ಪ್ರಾಬಬ್ಲಿ ಪೊಲಿಟಿಕಲ್ ಇಂಟ್ರೆಸ್ಟಿಂದ ವಿಷ್ಣು ಸರ್ ದೂರ ಇದ್ದರು. ರಾಜಕೀಯಕ್ಕೆ ಲಾಭ ಇಲ್ಲ ವಿಷ್ಣು ಸರಿಂದ. ಸೊ ಆ ಪೊಲಿಟಿಕಲ್ ವಿಲ್ಲಿಂಗ್ನೆಸ್ ಅನ್ನೋದು ಆ ವ್ಯಕ್ತಿಯ ಸುತ್ತಮುತ್ತ ಬರಲಿಲ್ಲ. ಆ್ಯಂಡ್ ಅದರಿಂದ ಇಷ್ಟೆಲ್ಲ ಒಂದಷ್ಟು ಸಮಸ್ಯೆಗಳಾದವು. ಅಥವಾ ಇವತ್ತು ಏನಂದರೆ ಅಷ್ಟು ಭಾವನಾತ್ಮಕವಾದಂಥ ಒಂದು ಅಂತ್ಯಕ್ರಿಯೆ ಆದಂಥ ಜಾಗವನ್ನು ರಾತ್ರೋರಾತ್ರಿ ಆ ಥರ ಅಂದರೆ ಗುರುತಿಗೆ ಸಿಗದೇ ಇದ್ದಂಗೆ ಇಲ್ಲಂಥದ್ದೊಂದು ಇತ್ತು ಸ್ಟ್ರಕ್ಚರ್ ಅನ್ನೋದನ್ನೇ ಕಾಣಿಸ್ದೇ ಇರೋ ರೀತಿ ನೆಲಸಮ ಮಾಡಿ ಅಥವಾ ಎತ್ತಂಗಡಿ ಮಾಡಿರೋದಿದೆಯಲ್ಲ, ಅಭಿಮಾನಿಯಾಗಿ, ಕಲಾವಿದನಾಗಲ್ಲ, ಅಭಿಮಾನಿಯಾಗಿ ತುಂಬಾ ಬೇಜಾರು ತರ್ತಕ್ಕಂಥ ಸಂಗತಿ. ನನ್ನ ಥರ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಇದೇ ನೋವಿರೋದು. ಆ್ಯಂಡ್ ಇದನ್ನು ಎಷ್ಟು ವರ್ಷ ಅಂತ ಕೇಳೋಕ್ಕಾಗತ್ತೆ, ಎಷ್ಟು ವರ್ಷ ಅಂತ ಬಿಡೋಕ್ಕಾಗತ್ತೆ. ಒಂದು ರೀತಿಯಲ್ಲಿ ಕುಟುಂಬದವರ ಮಾತು ಅದೇ, ನಾವು ತುಂಬ ಪ್ರಯತ್ನಪಟ್ಟು ನಂತರ ಸೋತೋದ್ವಿ, ಅದಕ್ಕೆ ಈ ನಿರ್ಧಾರ ಅಂತಾರೆ. ಅಭಿಮಾನಿಗಳ ಪ್ರಯತ್ನ ನಿಲ್ಲಿಸಿಲ್ಲ, ಬೇಡಿಕೆ ಅದು ಯಾವತ್ತೂ ಇದ್ದಿದ್ದೆ. ಆ್ಯಂಡ್ ಇಷ್ಟು ವರ್ಷಗಳಲ್ಲಿ ಒಂದಷ್ಟು ರೀತಿಯ ಪ್ರಯತ್ನಗಳಾಗಿದ್ದರೂ ಅಭಿಮಾನಿ ಸಂಘಟನೆಗಳಿಂದ ಆಗಿದೆ, ಅಭಿಮಾನಿಗಳಿಂದ ಆಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಅಂದರೆ ಆ ಫ್ಯಾನ್ ಪವರ್ನ ತೋರಿಸಿದ್ದಾರೆ. ಏನೇನು ನಡೆದ್ರೂ ಇದಕ್ಕೊಂದು ತಾರ್ಕಿಕ ಅಂತ್ಯ ಬರಲೇ ಇಲ್ಲ. ಬರುತ್ತೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತ ಕಾಯ್ತಿದ್ವಿ, ಅದಾಗಲಿಲ್ಲ. ಈ ಥರದ್ದೊಂದು ಒಂಥರ ಪ್ಯಾಥೆಟಿಕ್ ಎಂಡ್, ಇದು ಸ್ಯಾಡ್ ಎಂಡಿಂಗ್ ಆ ಥರ. ಇವಾಗ ಸ್ಮಾರಕ ಏನು ಮೈಸೂರಲ್ಲಿ ಸ್ಮಾರಕ ಇದೆ, ಅಲ್ಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಬಟ್ ಸ್ಮಾರಕನೂ ಕಳಪೆ ಮಟ್ಟದಲ್ಲಿದೆ, ಮೇಂಟೈನ್ ಮಾಡಿಲ್ಲ ಅನ್ನೋದು ಆರೋಪ ಇದೆ, ಎಲ್ಲ ಬಿರುಕು ಬಿಟ್ಟಿದೆ ಅಂತ ಸುದ್ದಿ. ನಾನು ಪರ್ಸ್ನಲಿ ಭೇಟಿ ಮಾಡಿಲ್ಲ ಜಾಗನ. ಕಾರಣ ನನಗೆ ಇನ್ನೂ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಮ್ ಟು ಟರ್ಮ್ಸ್ ವಿತ್ ಸರ್ಟನ್ ಥಿಂಗ್ಸ್. ಅಂದರೆ ಈಗ ಅಪ್ಪು ಸರ್ ಸತ್ತೋಗಿದ್ದಾರೆ ಅಂದರೆ ಅದನ್ನ ಒಪ್ಕೊಳ್ಳೋಕ್ಕಾಗಲ್ಲ ನಾವು. ಸೊ ನಿಜ, ಹೌದು, ಭಾವನಾತ್ಮಕವಾಗಿ ಬೆರೆತಾಗ ಕೆಲವ್ರ ಜೊತೆ ಅದನ್ನು ನಾವು ಅಕ್ಸೆಪ್ಟೆನ್ಸ್ ಬರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಹಾಗೆಯೇ ಇಲ್ಲಿ ಸ್ಮಾರಕ ಅಲ್ಲ, ಇದು ಈ ಜಾಗದಲ್ಲಿ ಅಲ್ಲದೆ ಅಲ್ಲೆಲ್ಲೋ ಇನ್ನೊಂದು ಕಡೆ ಆಗಿದೆ ಅನ್ನೋದು ನಾನೊಬ್ಬ ಅಭಿಮಾನಿಯಾಗಿ ನನಗೆ ಹತ್ತಿಲ್ಲ, ನನಗೆ ರುಚಿಸಿಲ್ಲ. ಅಥವಾ ನನಗೆಲ್ಲ ಒಂದು ಕಡೆ ಐ ಕೆನಾಟ್ ಕನೆಕ್ಟ್ ಟು ದಟ್ ಪ್ಲೇಸ್. ವಿಷ್ಣು ಸರ್ ಜಾಗ ಎಲ್ಲಿದ್ದರೂ ಹೋಗ್ತೀವಿ, ಅದು ಬೇರೆ. ಬಟ್ ಇಲ್ಲಿ ಅಗ್ನಿಸ್ಪರ್ಶ ಆದಂಥ ಜಾಗ, ಇದಕ್ಕೆ ಇದರದ್ದೇ ಆದೊಂದು ಮಹತ್ವ ಇತ್ತು. ರೋಡಲ್ಲಿ ಹೋಗ್ಬೇಕಾದ್ರೆ ಕಣ್ಣು ಹೊತ್ಕೊಂಡು ಹೋಗ್ತಾ ಇದ್ವಿ, ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಬಂದ್ರೆ ಒಂದು ದೊಡ್ಡ ಒಂದು ಅದೇನೋ ಬೇರೆ ವೈಬ್. ಯಾವುದೇ ಸಿನಿಮಾ ಶುರು ಆದ್ರೂ ಸದ್ಯ ನಂಗೆ ಒಬ್ಬನೇ ಹೋಗಿ ನಾನು ಅಲ್ಲಿ ಸಿನಿಮಾ ಶುರು ಆಗಕ್ಕೆ ಮುಂಚೆ ಅಲ್ಲೊಂದು ವಿಸಿಟ್ ಮಾಡ್ತಿದ್ದೆ. ಈಗ ಅದಿಲ್ವಲ್ಲ ಸರ್. ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ರಾಜಕೀಯ ಕೈವಾಡಗಳಿದೆ, ಮಾಲ್ ಕಟ್ತಿದ್ದಾರೆ ಅನ್ನೋ ಸುದ್ದಿ ಒಂದಷ್ಟು ನಾನು ನಿಮ್ಮಗಳ ಮೂಲಕನೇ ಕೇಳ್ಪಟ್ಟಿದ್ದು. ಕಾಚಡ ಅಂದರೆ ವ್ಯವಹಾರ ಮುಖ್ಯ, ನಿಜ, ಇಲ್ಲ ಅಂತಲ್ಲ. ಆ್ಯಂಡ್ ಇಲ್ಲಿ ಯಾರೋ ಒಬ್ಬ ಆರ್ಡಿನರಿ ಲೇಮನ್ ಅಲ್ಲ. ವಿಷ್ಣುವರ್ಧನ್ ಅಂದರೆ ನಮ್ಮ ಸಾಂಸ್ಕೃತಿಕ ರಾಯಭಾರಿ. ಆ್ಯಂಡ್ ತುಂಬ ಜನರನ್ನು ಬದಲಾವಣೆ ಮಾಡಿದಂಥ ಸಿನಿಮಾಗಳು ಕೊಟ್ಟವರು, ಆ್ಯಂಡ್ ಎಷ್ಟೋ ಜನಕ್ಕೆ ಆದರ್ಶವಾಗಿ ನಿಂತವರು. ಆ್ಯಂಡ್ ಕನ್ನಡದ ಕಲಾರಂಗ ಅಂತ ಏನು ಬಂದರೆ ಅದಕ್ಕೆ ಅವರ ಸೇವೆ ತುಂಬ ದೊಡ್ಡದಿದೆ. ಒಬ್ಬ ನಟ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋ ಆಗಿ ಅಭಿನಯಿಸಿ ಇಷ್ಟು ಮಟ್ಟಕ್ಕೆ ಅಭಿಮಾನವನ್ನು ಸಂಪಾದನೆ ಮಾಡೋದು, ಕಲಾ ಸೇವೆಯನ್ನು ಮಾಡೋದು ಎಲ್ಲರ ಕೈಲೂ ಆಗಲ್ಲ.
ಸೊ ಎಷ್ಟು ಜನ 200 ಸಿನಿಮಾ ಮಾಡೋಕ್ಕಾಗುತ್ತೆ. ಅಣ್ಣವರು ಬಿಟ್ಟರೆ ವಿಷ್ಣು ಸರ್ ಇಬ್ಬರೇ ಮಾಡಿರೋದು ಕನ್ನಡದಲ್ಲಿ. ಆ್ಯಂಡ್ ನೋ ಅದು ರೇರ್ ಜೆಮ್, ಅದನ್ನು ಸೆಲೆಬ್ರೇಟ್ ಮಾಡಬೇಕು. ನಮ್ಮಲ್ಲಿ ಅದೆಲ್ಲೋ ಒಂದು ಕಡೆ ನನಗೆ ತುಂಬ ದೊಡ್ಡ ಗಟ್ಟಿ ಭಾವನೆ ಅಥವಾ ತುಂಬ ವೇದನೆಗೂ ಹೌದು. ನಮ್ಮವ್ರನ್ನ ನಾವು ಕೊಂಡಾಡೋದ್ರಲ್ಲಿ ತುಂಬ ಹಿಂಜರಿತೀವಿ. ಆ್ಯಂಡ್ ನೋ, ಹೀ ಈಸ್ ನಾಟ್ ಸಮ್ ಲೇಮ್ಯಾನ್, ಹೀ ಈಸ್ ನಾಟ್ ಸಮ್ ಮೀಡಿಯೋಕರ್, ಹೀ ಈಸ್ ಅ ಗ್ರೇಟೆಸ್ಟ್ ಆಫ್ ದ ಗ್ರೇಟ್. ಅವ್ರನ್ನ ಇಷ್ಟು ತಪ್ಪಾಗಿ ನಡೆಸ್ಕೊಳ್ಳೋದು ಆ್ಯಂಡ್ ಸತ್ತ ನಂತರನೂ ಈ ಥರ ಉಪಟಳಗಳು ಮಾಡೋದಿದೆಯಲ್ಲ, ಅದನ್ನು ತುಂಬ ಹಿಂಸಾತ್ಮಕ. ಸರ್, ಇವಾಗ ಸುದೀಪ್ ಸರು ನಾವು ಏನಾದರೂ ಮಾಡೋಣ, ಇದಕ್ಕೆ ಒಂದು ಅಂತ್ಯ ಆಡೋಣ ಅಂತ ಹೊರಟಿದ್ದಾರೆ, ಕೈ ಜೋಡಿಸ್ತೀರಾ ನೀವು? ಖಂಡಿತವಾಗ್ಲೂ ನಾನೇ ಖುದ್ದಾಗಿ ಇವತ್ತು ಈಗ ಇಲ್ಲಿಗೆ ಬರಬೇಕಾದ್ರೆ ಒಂದು ಮೆಸೇಜ್ ಮಾಡೋಣ ಅಂದ್ಕೊಂಡೆ, ಇಲ್ಲ ಕಾಲ್ ಮಾಡೇ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಅದಕ್ಕೆ ನನ್ನಿಂದ ಏನಾಗುತ್ತೆ ಅಂದರೆ ನಾನು ಮಾಡೋಕ್ಕೆ ನಾನು ಸಿದ್ಧ. ಯಾಕಂದರೆ ನಾನು ಇವತ್ತು ಚಿತ್ರರಂಗಕ್ಕೆ ಇದೀನಿ ಅನ್ನೋದರಿಂದ ಅಲ್ಲ, ನಾನು ಬಹುತೇಕ ನನ್ನ ಮಾತು ಕಲಿತಾಗಿಂದ ವಿಷ್ಣು ಸರ್ ಅಭಿಮಾನಿ ನಾನು. ಸೊ ನಾನು ನಟ ಅಂತ ಹೇಳ್ಕೊಳಕ್ಕೆ ಮುಂಚೆ ಅವ್ರ ಅಭಿಮಾನಿ. ಸೊ ಆ ಅಭಿಮಾನದಿಂದ ನನ್ನ ಕಡೆಯಿಂದ ಏನೇ ಆದರೂ ನಾನು ಮಾಡೋಕ್ಕೆ ಸಿದ್ಧ. ಓಕೆ ಸರ್, ಇದು ಬಿಟ್ಟು ನಿಮ್ಮ ಕೂಸಿನ ಒಂದು ಸೆಲೆಬ್ರೇಷನ್ ಅಂದರೆ ತೊಟ್ಲು ಹಾಕೋದು, ನಾಮಕರಣ ಮಾಡೋದು, ಯಾವ ಹೆಸರು ಇಟ್ಟಿದ್ದೀರಿ? ಎಷ್ಟು ಹೆಸರು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಇನ್ನೊಂದು ವಾರದಲ್ಲಿ ನಿಮಗೆ ಗೊತ್ತಾಗುತ್ತೆ, ಎಲ್ಲ ಪರಿಚಯ ಮಾಡ್ತೀನಿ. ಅಂದರೆ ಯಾವ ಅಕ್ಷರದಿಂದ ಆದರೂ ನೀವು ರಿವೀಲ್ ಮಾಡಬಹುದಾ? ಏನು, ಅಪ್ಪ ಅಮ್ಮನ ಇಬ್ಬರ ಹೆಸರು ಸೇರಿ, ಒಂದಷ್ಟು ದೇವರ ವಿಷಯನೂ ಸೇರಿ, ಜ್ಞಾನದ ವಿಷಯನೂ ಸೇರಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು.